ಹಲೋ, ನಮಸ್ತೆ ಎಲ್ರಿಗೂ. ನಮ್ಮ ಬೆನ್ನಿನ ಭಾಗ ಕಪ್ಪಾಗಿದ್ರೆ ಅಥವಾ ಡಲ್ ಆಗಿದ್ರೆ, ಟ್ಯಾನ್ ಇದ್ರೆ ನಮಗೆ ಸಾರಿ ಎಲ್ಲ ಹಾಕುವಾಗ ತುಂಬಾ ಮುಜುಗರ ಅನ್ಸುತ್ತೆ. ಸೊ ಬೆನ್ನಿನ ಟ್ಯಾನ್ ಅನ್ನ ರಿಮೂವ್ ಮಾಡಿ ಬೆನ್ನಿನ ಭಾಗ ಬ್ರೈಟ್ ಆಗೋ ತರ, ಗ್ಲೋ ಆಗೋ ತರ ಏನ್ ಮಾಡ್ಬೋದು? ತುಂಬಾನೇ ಸಿಂಪಲ್ ಆಗಿರುವಂತಹ ಒಂದು ಮನೆಮದ್ದನ್ನ ಹೇಳ್ತಾ ಇದ್ದೇನೆ. ಮತ್ತೆ ಇದು ತುಂಬಾನೇ ಎಫೆಕ್ಟಿವ್, ತುಂಬಾನೇ ಸೇಫ್. ಯಾರು ಬೇಕಾದ್ರೂ ಇದನ್ನ ಟ್ರೈ ಮಾಡ್ಬೋದು. ಹಾಗೇನೆ ಒಂದು ಬೆಸ್ಟ್ ಬಾಡಿ ಲೋಷನ್ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ. ಇದನ್ನ ನೀವು ರೆಗ್ಯುಲರ್ ಆಗಿ ಬೆನ್ನಿನ ಭಾಗಕ್ಕೆ ಅಪ್ಲೈ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಟ್ಯಾನ್ ರಿಮೂವ್ ಆಗುತ್ತೆ. ಹಾಗಾದ್ರೆ ಫಸ್ಟ್ ಆ ಮನೆಮದ್ದು ಯಾವುದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಮೊಸರು, ಚಿಟಿಕೆಯಷ್ಟು ಕಸ್ತೂರಿ ಮಂಜಲ್. ಒಂದು ವೇಳೆ ಕಸ್ತೂರಿ ಮಂಜಲ್ ಇಲ್ಲದಿದ್ರೆ ನಾರ್ಮಲ್ ಆಗಿರುವಂಥ ನಾವು ಅಡುಗೆಗೆ ಬಳಸುವಂಥ ಅರಿಶಿನ ಪುಡಿ ಇರುತ್ತಲ್ವಾ, ಅದನ್ನ ಚಿಟಿಕೆಯಷ್ಟು ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆನ್ನನ್ನು ಒಂದ್ಸರಿ ನೀವು ನೀಟಾಗಿ ತುಳ್ಕೊಂಡು ಒರೆಸ್ಬಿಟ್ಟು ಈ ಪೇಸ್ಟನ್ನು ಬೆನ್ನಿಗೆ ಹಚ್ಬಿಟ್ಟು ಒಂದು 15ರಿಂದ 20 ನಿಮಿಷ ಬಿಡಬೇಕು. ಅದಾದ ನಂತರ ಕ್ಲೀನಾಗಿ ಸರ್ಕ್ಯುಲರ್ ಮೋಷನಿಂದ ಒಂದು 2 ನಿಮಿಷ ಮಸಾಜ್ ಮಾಡಿ ತೊಳ್ಕೊಂಡು ಬಿಡಬೇಕು. ವಾರದಲ್ಲಿ ಒಂದು 2ರಿಂದ 3 ಸರಿ ಥರ ಮಾಡೋದ್ರಿಂದ ಬೆನ್ನಿನ ಭಾಗದಲ್ಲಿರುವಂತಹ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ, ಸನ್ಬರ್ನ್ ರಿಮೂವ್ ಆಗುತ್ತೆ, ಕಪ್ಪಾಗಿದ್ರೆ ಲೈಟ್ ಆಗಿ ಬ್ರೈಟ್ ಆಗಲಿಕ್ಕೆ ಶುರು ಆಗುತ್ತೆ, ಸಾಫ್ಟ್ ಆಗುತ್ತೆ, ಮತ್ತೆ ಆ ಗ್ಲೋನೆಸ್ ಸಿಗುತ್ತೆ ನಿಮಗೆ. ವಾರದಲ್ಲಿ ಜಸ್ಟ್ ಒಂದು 2ರಿಂದ ನೀವು 3 ಸರಿ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು. ಇದು ಎಲ್ರಿಗೂ ತುಂಬ ಸೇಫ್. ಯಾಕಂತಂದರೆ ನಮ್ಮ ಮೈಲ್ಡ್ ಆಗಿರುವಂತಹ ಕೆಲವೊಂದು ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸನ್ನು ನಾವು ಉಪಯೋಗ ಮಾಡುವಂಥದ್ದು. ಇನ್ನೊಂದು ಏನು ಅಂತಂದರೆ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ, ನೀವು ರೆಗ್ಯುಲರ್ ಆಗಿ ಆ್ಯಕ್ಚುಲ್ ಆಗಿ ನಾವು ಈ ವಿಂಟರ್ ಸೀಸನಲ್ಲೆಲ್ಲ ಫುಲ್ ಬಾಡಿಗೆ ಬಾಡಿ ಲೋಷನ್ ಹಚ್ಕೋಬೇಕು. ಎಸ್ಪೆಷಲಿ ಬೆನ್ನಿನ ಭಾಗಕ್ಕೆ ನೀವು ಹಚ್ಕೊಳ್ಳೇಬೇಕು. ಯಾಕಂತಂದರೆ ಸಾರಿ ಎಲ್ಲ ಹಾಕುವಾಗ ನಮಗೆ ಬೆನ್ನು ಗ್ಲೋ ಆಗಿರಬೇಕು, ಸ್ಮೂತ್ ಆಗಿರಬೇಕು ಅಂತಂದರೆ ನೀವು ಆದಷ್ಟು ಬಾಡಿ ಲೋಷನನ್ನು ಹಚ್ಕೊಳ್ಳಿ. ನೀವು ಯಾವ್ದು ಸಿಯಾ ಸ್ಮೂತ್ ಅನ್ನುವಂಥ ಒಂದು ಬಾಡಿ ಲೋಷನ್ ಬರುತ್ತೆ. ಲಿಂಕ್ ಬೇಕು ಅಂತಂದರೆ ನೀವು ಇನ್ಸ್ಟಾದಲ್ಲಿ ನನ್ನ ವಿಡಿಯೋನ ನೋಡೋದಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಫೇಸ್ಬುಕ್, ಯೂಟ್ಯೂಬಲ್ಲಿ ಆದರೆ ಡಿಸ್ಕ್ರಿಪ್ಷನ್ ಅಥವಾ ಫಸ್ಟ್ ಕಮೆಂಟನ್ನು ಚೆಕ್ ಮಾಡಿ. ಅದನ್ನ ಸ್ನಾನ ಆದ ನಂತರ ನೀವು ಲೈಟಾಗಿ ಒಂದು ಸ್ವಲ್ಪ ತಗೊಂಡು ಬೆನ್ನಿಗೆ ಹಚ್ಬಿಟ್ಟು ಲೈಟಾಗಿ ಚೂರು ಮಸಾಜ್ ಮಾಡಿ ಬಿಟ್ಬಿಡಿ. ದಿನಾ ಇದನ್ನ ಮಾಡಿ. ನಿಮ್ಗೆ ಆಗ ಏನಾಗುತ್ತೆ ಅಂತಂದರೆ ಬೆನ್ನು ಸ್ಮೂತಾಗಿ, ಶೈನಾಗಿ, ಗ್ಲೋ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಇದನ್ನ ಮರೆಯದೆ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಏನನ್ನಾದರೂ ಮುಖಕ್ಕೆ, ಬೆನ್ನಿಗೆ ಅಥವಾ ತಲೆ ಕೂದಲಿಗೆ ಯಾವುದಕ್ಕಾದರೂ ಹಚ್ತೀರಾ ಅಂತಂದರೆ ಫಸ್ಟ್ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.